ಕ್ಯೂಟ್ ಆಗಿದೆ. ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಓ ಮೈ ಗಾಡ್. ಅವ್ನ ಭಯ ಏನು ಗೊತ್ತಾ, ಗೇರ್ ಗಾಡಿ ತಗೊಂಡ್ರೆ ನಾನು ಈ ಗಾಡಿ ಅವ್ನ ಕೈ ಕೊಟ್ಬಿಟ್ಟು ಗೇರ್ ಗಾಡಿ ನಾನು ಎತ್ಕೊಂಡು ಹೋಗ್ಬಿಟ್ಟು ಕಂಫರ್ಟ್ ಬೇಕು ನನಗೆ. ಕಂಫರ್ಟ್ ಅಲ್ಲ, ಭಯ. ಆಯ್ತು ಬಿಡು. ನೋಡ ಗಾಡಿ ಎಷ್ಟು ಸೈಕ್ ಆಗೈತೆ ನೋಡ. ಹಾರ್ಸ್ ನೋಡು. ಏಮಂತ ಕೋಪ್ದ ಡಿಸಿಷನ್ ತಗೋಬಾರ್ದು. ಸ್ಮೈಲ್ ಮಾಡಿದ್ರೆ ಡಿಸಿಷನ್ ತಗೋಬಾರ್ದು. ಇದು 23,000 ಎಕ್ಸ್ಟ್ರಾ ಕಟ್ತಾ ಇದೀವಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಇವತ್ತು ಮನೇಲಿ ನೋಡಿರ್ತೀವಿ ಏನು ಸ್ಪೆಷಲ್ ಅಂದ್ಬಿಟ್ಟು ಅದಕ್ಕೆ ಹೋಗೋದಕ್ಕೆಲ್ಲ ರೆಡಿ ಆಗ್ತಾ ಇದೆ. ಆ್ಯಂಡ್ ಅದಕ್ಕೂ ಮುಂಚೆ ಕಾಲೇಜಲ್ಲಿ ಒಂದು ಚಿಕ್ಕ ಎಕ್ಸಾಮ್ ಇರುತ್ತೆ, ಅದು ಮುಗಿಸ್ಕೊಂಡು ಬರೋಕ್ಕೆ ಅಂತ ಕಾಲೇಜ್ಗೆ ಹೋಗ್ತಾನೆ. ಇಂಟರ್ನಲ್ಸ್ ಎಕ್ಸಾಮ್ಸು ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಫೈನಲ್ ಮಾರ್ಕ್ಸ್ ಸಿಗಲ್ಲ. ಫೈನಲ್ ಮಾರ್ಕ್ಸ್ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಮಾರ್ಕ್ಸ್ ಕಡೆ ಸ್ಕೋರ್ ಇರಲ್ಲ. ಒಳ್ಳೆ ಸ್ಕೋರ್ ಅಂತ ಏನು ಬೇಕಾಗಿಲ್ಲ, ಬಟ್ ಹೇಳ್ಕೊಳ್ಳೋಂಥ ಒಂದು ಸ್ಕೋರ್ ಇದ್ರೆ ಸಾಕು. ಗೈಸ್, ಕಾಲೇಜಿಗೆ ಬಂದೆ. ನಮ್ಮ ಹಳೆ ಬ್ಯಾಚ್ ಅವರೆಲ್ಲ ಕ್ಲಾಸಲ್ಲಿದ್ದಾರೆ. ನಮಗೆ ಸ್ವಲ್ಪ ಎಕ್ಸಾಮ್ ಇದೆ. ಹಾಲ್ ಟಿಕೆಟ್ ಒಂದು ಇಸ್ಕೊಂಡಿದ್ದೀನಿ. ಹೋಗಿ ಸ್ವಲ್ಪ ಪ್ರಿಪೇರ್ ಆಗಬೇಕು, ಎಕ್ಸಾಮ್ ಬೇಗ ಕೂತ್ಕೋಬೇಕು. ನಮ್ಮ ಕ್ಲಾಸಲ್ಲಿ ಇಲ್ಲೇ ಕೂತವ್ರೆ. ಗೈಸ್, ಇವರೇ ನಮಗೆ ಟೀಚರ್ ಆಫ್ ದ ಡೇ. ಫುಲ್ಲು ನನಗೆ ಎಲ್ಲ ಪ್ರವೀಣ್ ಕೂಡ ಇವ್ರು ಹೇಳ್ಕೊಡ್ತಾ ಇರೋದು. ಸ್ಮೃತಿ ಓದ್ದೆ? ಏನು ನಂತರ ಮ್ಯಾಚಿಂಗ್ ಫೋನ್ ತಗೊಂಡಿದ್ಯಾ? ಹಾಂ, ಸೇಮ್ ಅಲ್ಲ? ಸೇಮ್ ಅಂತ ನಾನು ಇದೆ. ಒಳ್ಳೆ ಪ್ರಿಡಿಕ್ಷನ್ ಮಾಡಿದ್ಯಾ ಬಿಡ. ಓದ್ದ ಮೇಡಮು? ಫುಲ್ ಓದ್ದಾ? ಇಲ್ಲ, ಸ್ವಲ್ಪ. ಅಯ್ಯೋ, ಇಷ್ಟೊಂದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ಯಾ? ಹ್ಯಾವ್ ನೋಟ್ಸ್. ಸೂಪರ್ ಚೆನ್ನಾಗಿ ಪಾಸ್ ಆಗ್ತೀನಿ. ಗೈಸ್, ಎಕ್ಸಾಮ್ ಎಲ್ಲ ಮುಗೀತು. ಫ್ರೆಂಡ್ಸ್ಗಳೆಲ್ಲ ಓಡಾಗ್ಬಿಟ್ಟಾರೆ. ಹಲೋ, ಸ್ಟಿಲ್ ರೈಟಿಂಗ್? ಡೋಂಟ್ ಟೇಕ್ ಮೈ ಹ್ಯಾಂಡ್ ರೈಟಿಂಗ್ ಮೇಲೆ. ಬಿಡು, ಸೂಪರ್ ಆಗೈತೆ, ನನಗಿಂತ ಚೆನ್ನಾಗೈತೆ, ಪರವಾಗಿಲ್ಲ. ಛೀ, ಸರಿ ಒಂದ್ಸತಿ ಕೊಡಿ, ಹ್ಯಾಂಡ್ ರೈಟಿಂಗ್ ಹೆಂಗೈತೆ ನೋಡ್ತೀನಿ. ಅಲ್ಲಿ ಒಂದ್ಸತಿ ಕೊಡಿ, ನೋಡ್ತೀನಿ. ನಾಟ್ ಅಪ್ಲೋಡಿಂಗ್ ದಿಸ್. ಸಿ, ಎಷ್ಟು ಕ್ಯೂಟ್ ಆಗಿದೆ. ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ವಾಟ್ ಈಸ್ ಸೋ ಮಚ್ ಇನ್ ಯೋರ್ ಹ್ಯಾಂಡ್ ರೈಟಿಂಗ್? ನಾನು ಬರೀಬೇಕು ಇವಾಗ. ಐ ಹ್ಯಾವ್ ಟು ಗೋ ಸಬ್ಮಿಟ್ ಇಟ್ ಆಲ್ಸೋ. ಸರಿ, ನೀ ಎಷ್ಟು ಪೇಜ್ ಬರೀಬೇಕು? ಸರಿ, ನಂಗೆ ಏನಾದ್ರು ತೋರಿಸಿದ್ರೆ ಒಂದು ಪೇಜ್ ನಾನು ಬರ್ಕೊಡ್ತೀನಿ. ಒಂದು ಪೇಜ್ ನೀನು ಬರ್ಕೊಟ್ರೆ ಮ್ಯಾಮ್ ವಿಲ್ ಫೈಂಡ್ ಔಟ್ ದಿ ಹ್ಯಾಂಡ್ ರೈಟಿಂಗ್ ಡಿಫರೆನ್ಸ್ ಅಂಡ್ ದೆನ್ ಐ ಹ್ಯಾವ್ ಟು ಗೆಟ್ ಕಾಟ್, ರೈಟ್? ಸರಿ ಬಿಡು. ಓ ಮೈ ಗಾಡ್, ನೋಡಿದೆ ಹ್ಯಾಂಡ್ ರೈಟಿಂಗ್. ಸರಿ ಬಿಡಮ್ಮ, ಓಕೆ, ಬೈ. ನಿಮ್ದು ಎಷ್ಟೋ ಪರವಾಗಿಲ್ಲ ಅನ್ಸುತ್ತಪ್ಪ ಅನ್ನೋಸತಿ. ಇವಾಗ ಚೆಕ್ ಮಾಡಿದೆ, ಹ್ಯಾಂಡ್ ರೈಟಿಂಗ್ ಏನು ಅಷ್ಟು ಕಾಣಿಸ್ತಾ ಇರಲಿಲ್ಲ ವಿಡಿಯೋಲಿ, ಬಟ್ ನಂದೇ ಪರವಾಗಿಲ್ಲ ಕಂಪೇರ್ ಮಾಡಿದಾಗ. ಮಚ್ಚ ಅವಾರಿ ಮಚ್ಚ, ಕಾಲೇಜ್ ಮುಗೀತು, ಮನೆಗೆ ಹೋಗ್ತಾ. ನಾನು ನೆನ್ಸ್ಕೊಂಡು ಹೋಗ್ಲಿ. ಪ್ರಾಮಿಸ್ಸು ಇವಾಗ ತಾನೇ ನೆನ್ಸ್ಕೊಂಡೆ. ನಿಮಗೆ 100 ವರ್ಷ ಆಯ್ತು. ಹಿಂಗೆ ನನ್ನ ಗಾಡಿ ಪಕ್ಕದಲ್ಲೇ ಮೋಸ್ಟ್ಲಿ ಹೋಗ್ಬಿಟ್ಟಿರ್ಬೇಕು ಅಂದ್ಬಿಟ್ಟು ಕಾಲ್ ಮಾಡಿಲ್ಲ ನೀನು. ನೈಸ್. ನಿಂದು ಎಲ್ಲಿ ನಿಲ್ಸಿದ್ದು ಗಾಡಿ ಹೇಳು? ಇಲ್ಲ ನಿಲ್ಸಿದೆ ಮಚ್ಚ. ಇದಾ ನಿನ್ನ ಗಾಡಿ? ಇದೆ ಮಚ್ಚ. ಸೇಮ್ ಗಾಡಿ ಎಲ್ಲಿತ್ತು? ತಾನೇ ನಿನ್ನ ಗಾಡಿ? ಇಲ್ಲ ಮಚ್ಚ, ಇಲ್ಲೇ ಇತ್ತು. ಇಲ್ಲೇ ಇತ್ತಾ? ಹಾ, ಅದೇ ತರ ಇತ್ತು. ಈ ಸಲ ಒಂದು ರೌಂಡ್ ಹೋಗಿದ್ದಾಗ್ಲೇ ಯಾವುದು? ನೀನು ನಿನ್ನ ಗಾಡಿ ತಗೊಂಡು. ಇವಾಗ ಇದು ನನಗೆ ಫೈನಲ್ ಇಯರ್ ಅಲ್ಲ, ನೋಟ್ ಕೋಡ್ ಸಬ್ಮಿಷನ್, ಅದು ಸ್ಪೈರಲ್ ಬೆಂಡಿಂಗ್ ಮಾಡೋಕ್ಕೆ ನನಗೆ ಗೊತ್ತಿರಲ್ಲ ಫೈನಲ್ ಇಯರ್ ನನಗೆ. 4th ಇಯರ್ ಅನ್ಕೊಂಡು ಚೆನ್ನಾಗಿ ಗೊತ್ತಿಲ್ಲ. ಗೈಸ್, ವರುಣ ಆಲ್ರೆಡಿ ಬಂದ್ಬಿಟ್ಟವನೆ. ಈ ಕಡೆ ಫುಡ್ಡು, ಈ ಕಡೆ ಶೋರೂಮು. ಎಂಟೋರ್ಗು TVS ಕಂಪ್ನಿ ಇದೆ ಅಲ್ವಾ, ಇಲ್ಲ ಶೋರೂಮ್ ಪಕ್ಕದಲ್ಲೇ ಐತೆ. ಆಲ್ರೆಡಿ ಬಂದ್ಬಿಟ್ಟವ್ರೆ. ಈ ಸತಿ ನಾವು ಪ್ಲಾನ್ ಮಾಡಬೇಕು ಏಮಂತ ಆಲ್ರೆಡಿ ಹೇಳ್ಬಿಟ್ಟವ್ರೆ. ಇಷ್ಟೇ ಅದಕ್ಕೆ. ಕಮ್ಮಿಯರ್ ಸರಿ ಬಾರ ಇಲ್ಲಿ. ಏಮಂತ ಯಾಕೆ ಕರ್ಕೊಂಡು ಬಂದಿದ್ದ? ಏನು ಕರ್ಕೊಂಡು ಬಂದಿದ್ದು? ಅವ್ನು ತಗೊಳೋ ಗಾಡಿ ಅವ್ನಿಗೆ ಯಾವ್ದು ಬೇಕೋ ತಗೊಂಡಿಲ್ಲ. ಅವ್ನು ಹೇಳಿದ್ನಲ್ಲ ಯಾವ ಗಾಡಿ ಅಂತ. ಅವ್ನು ಹೇಳಿದ್ರೆ ಎಲ್ಲ ಅದೇ ಕೊಡಿಸ್ತಾನೆ, ತೆಗಿತೀನಿ. ಬೇರೆ ಗಾಡಿ ನೋಡೋಣ ಅಂತ. ಗೇರ್ ಗಾಡಿ. ಆದ್ರೆ ಅವ್ನ ಭಯ ಏನು ಗೊತ್ತಾ, ಗೇರ್ ಗಾಡಿ ತಗೊಂಡ್ರೆ. ಗೇರ್ ಗಾಡಿ ಇವಾಗ ಬೇಡ. ಅವ್ನ ಭಯ ಏನು ಗೊತ್ತಾ, 2 ಕೈ ಇಷ್ಟ ಇದು ಹ್ಯಾಂಡಲ್. ಅಲ್ಲ ನಾನು ಈ ಗಾಡಿ ಅವ್ನ ಕೈ ಕೊಟ್ಬಿಟ್ಟು ಗೇರ್ ಗಾಡಿ ನಾನು ಎತ್ಕೊಂಡು ಹೋಗ್ಬಿಟ್ಟು ಏನೇ ಆಗಲಿ ಇವತ್ತು ಜಸ್ಟ್ ನೋಡೋದಷ್ಟೇ. ಏನು ಹೇಳಂಗಿಲ್ಲ, ಅವ್ನಿಗೆ ತಗೋತಾ ಇರೋದು ಹೇಳಂಗಿಲ್ಲ. ಜಸ್ಟ್ ನೋಡ್ತಾ ಇದ್ದೀವಿ. ಬರ್ಡೇ ದಿವಸ ಆಗುತ್ತೋ ಬರ್ಡೇ ಆದ್ಮೇಲೆ ಆಗುತ್ತೋ ಗೊತ್ತಿಲ್ಲ. ಬರ್ಡೇ ಸರ್ಪ್ರೈಸ್ ಕೊಡೋದು, ಬಟ್ ಅವ್ನಿಗೆ ಬರ್ಡೇ ದಿವಸ ಕೊಡ್ತಾ ಇರೋದು ಹೇಳ್ಬಾರ್ದು. ಇವಾಗ ಬುಕ್ ಮಾಡಿದ್ರೆ 1 ತಿಂಗಳು ಆಗುತ್ತೆ. 1 ತಿಂಗಳ ಎಲ್ಲ ಏಮಂತ ಅಂತ ಇಂದು ಗಾಡಿ ನೋಡಕ್ ಬಂದ್ಬಿಟ್ಟೆ. ನೋಡ್ದಾ? ಇನ್ನ ಇಲ್ಲ, ಇವಾಗ ಬಂದ. ಏಯ್, ಯಾಕೇನು ತಿಂದ ಇಲ್ಲ? ಮಧ್ಯಾಹ್ನನೇ. ಓ, ಬೈಕ್ ಬೇಕು ಅಂತ ತಿನ್ನಕ್ಕಾಗ್ತಾ ಇಲ್ಲ. ಬ್ಲ್ಯಾಕ್ ಕಲರ್ 150, ಯಾರು 125 ಅಂತ 150 ಅದು ನೋಡೋದು. ಯಾವುದು ನಿನ್ನ ಹತ್ರ? ಸ್ಕೂಟಿ ಆಲ್ರೆಡಿ ಇದೆ. ಅವ್ನು ಹೇಳಿದ್ರಲ್ಲಿ ಪಾಯಿಂಟ್ ಅದೇ ಸ್ಕೂಟಿ ಜೊತೆ. ಅದು ಎಂಟಾರ್ಗೂ ಹಂಗೆ ಅದ ಹಂಗ ನಿನ್ಗೆ ನಮ್ಮ ಅಪ್ಪನ ಮುಟ್ಟಲ್ಲ ನಿನ್ ಗಾಡಿನ, ನಾನು ಮುಟ್ಟಲ್ಲ ನಿನ್ ಗಾಡಿ. ಗಾಡಿ ಓಡಿಸಕ್ ಬರಲ್ಲ ಅಂತ, ಅದು ಭಯ ಅಂತ, ಅವ್ನು ಬೇಡ ಅಂತ. ಬರೋಣ ನಿಂಗೆ ಮತ್ತೆ ತಗೊಳಕ್ಕೇನು?
ಮತ್ತೆ ತಗೊಳಕ್ಕೇನಾ Emotional damage. ನಂಗೆ ಬರುತ್ತಮ್ಮ ಯಾರೋ ಗೇರ್ ಗಾಡಿ ಫಿಕ್ಸು ಗೇರ್ ಗಾಡಿ ಮತ್ತೆ ಬರುತ್ತಲ್ಲ ನಂಗೆ ಇಷ್ಟ ಇಲ್ಲ ಇಸ್ಕೊಳಕ್ಕೆ ಬಂದ್ರೆ ಹಾಕೋಗಿ ಇಡ್ಸ್ಕೊಳ ಕಂಫರ್ಟ್ ಬೇಕು ನನಗೆ ಕಂಫರ್ಟ್ ಅಲ್ಲ ಭಯ ಆಯ್ತು ಬಿಡು ಗೈಸ್ ಈ ನಮ್ಮ ಮೀಟಿಂಗ್ಗೆ ಸಿನಾ ಕೂಡ ಬಂದಿದ್ದಾನೆ ಸೊ ಏಮಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ ಸ್ಕೂಟಿನೇ ಬೇಕು ಅಂತ ಫ್ಯೂಚರ್ ಜನ ಫುಲ್ ಮ್ಯಾನಿಪ್ಯುಲೇಟ್ ಮಾಡ್ತಾನೆ ನಾನು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ ಮ್ಯಾನಿಪ್ಯುಲೇಟ್ ಅಲ್ಲ ಕಣೆ ನಿಂಗೆ ಇಷ್ಟ ಹೋಗ್ಬಿಡುತ್ತೋ ಈ ಜೋಶ್ ಎಲ್ಲ ಕಮ್ಮಿ ಆಗ್ಬಿಡುತ್ತಾ ನಿಂಗೆ ನನಗೆ ಅದೇ ಬೇಕು ನಾನು 3 ವರ್ಷದಿಂದ 8 ವರ್ಷ ಅಂತಾನೆ ಹಿಡ್ಕೊಂಡಿರೋದು 3 ವರ್ಷದಿಂದ ಹಿಡ್ಕೊಂಡು ಹೇಳಿಲ್ವಾ ನಿನಗೆ ನಮಗೆ ಎಷ್ಟು ಖುಷಿ ಗೊತ್ತಾ ಎಷ್ಟು ಕಾಸು ಮಿಗುತ್ತೆ ಎಷ್ಟು ಖುಷಿ ಗೊತ್ತಾ ಇನ್ನೊಂದು 4 ಮೂಟೆ ಹಾಕ್ಸ್ಬೋದು ಹಂಗೆ ಏ ಸಿನಾ ಯಾರೋ ಹೇಳ ಸಿನಾ ಪರವಾಗಿಲ್ಲ ಏ ಬಾರ ಇಲ್ಲಿ ಯಾರಿರ್ಬೋದಂಟಿ ಯಾರು ಗೊತ್ತಪ್ಪ ಯಾರ್ಯಾರು ಇದ್ದಾರೆ ಅಂತ ಏಮಂತ ಯಾರಿದ್ದಾರೆ ಅಂತನೂ ಗೊತ್ತಿಲ್ಲ ಅಲ್ಲ ಯಾರು ಇಲ್ಲ ತೇಜ ಅಮ್ಮ ಅದಲ್ಲದೆ ಬ್ಲಾಕಲ್ಲಿ ಓದ್ಲಾಗಲ್ಲ ಹಂಗಿಲ್ಲ ಪರ್ಕೆಲ್ ಬಿಡ್ಸ ಅಮ್ಮೂಲ್ ಲವ್ ಮಾಡ್ತಾರ ಅಂತ ಯಾರ ಇದ್ದಿದ್ದು ಹುಡುಗನ ಹುಡುಗಿನ ಹುಡುಗನ ಹುಡುಗಿನ ಹೇಳ ಹುಡುಗಿನ ಸಿನಾ ಹುಡುಗನ ಹುಡುಗಿನ 125 ಕೊಡೋಣ 150 ಯಾಕೆ 125 ಐತಲ್ಲ ಮನೇಲೆ ಪ್ರಿಡಿಕ್ಟ್ ಮಾಡಿ ಏನಾಗುತ್ತೆ ಅಂತ ಸೀನಾ ವರುಣ ಏನಷ್ಟು ಕೊಡ್ತಾರೆ ಗೀರ್ ಗಾಡಿ ಇಸ್ಕೋ ಇದು ಬೇಡ ಅದು ಇಸ್ಕೋ ಅದು ಬೇಡ ಇದು ಇಸ್ಕೋ ಅಂತ ಆಮೇಲೆ ವರುಣ ಒಂದು ಪಕ್ಷ ಸ್ಟಾಪ್ ಆಗುತ್ತಾನೆ ಸೀನಾ ಹೇಳ್ತಾ ಇರ್ತಾನೆ ಈಸ್ಕೊಳ್ಳೋ ಏಮಂತ ಇದೆಲ್ಲ ನಡೆಯಲ್ಲ ಹಂಗೆ ಹಿಂಗೆ ಪ್ರಿಡಿಕ್ಷನ್ ಏನಾಗುತ್ತೆ ನೋಡೋಣ ಶೋರೂಮ್ ಗೈಸ್ ವಿ ಆರ್ ಬ್ಯಾಕ್ ಟು ಶೋರೂಮ್ ವಿ ಆರ್ ಇನ್ ಶೋರೂಮ್ ಈ ಕಡೆ ಎಲ್ಲ ಅಡ್ವೈಸ್ ಮಾಡ್ತಾರೆ ಏಮಂತ ಈ ಗಾಡಿ ಹೆಂಗೈತಾ ಕುತ್ಕೊಳ್ಳ ಒಂದ್ಸತಿ ಕುತ್ಕೊಳ್ಳ ಹೇಮಂತ್ ಆ ಗಾಡಿ ಅಂತಾನೆ ಹೇಳಿದ್ ನೀನು ಬ್ಲ್ಯಾಕ್ ಇಲ್ಲ ರೆಡ್ ಅಲ್ಲ ಇಲ್ಲ ರೆಡ್ ಅದೇ ಕಣ ಆಂಟಿ ನೋಡ್ತಾ ಇತ್ತಲ್ಲ ವಾಟ್ ಈಸ್ ಸೋ ಮಚ್ ಇನ್ ದಿಸ್ ಆಂಟಿ ಏನಂತೀಯ ಇರ್ಲಿ ಬಿಡು ವರುಣ್ ತಗೊಂಡಿದ್ದದು ಹೇಮಂತ್ ಬೇಕಾ ಇದು ಹೇಮಂತ ಬೇಕೇನೋ ಇದು ವರುಣ್ ಫಸ್ಟ್ ಬಂದಾಗ ಇದು ನಟ ಮಾಡ್ತಿದ್ದ ಇವಾಗ ನಾನು ಇದು ನಟ ಮಾಡ್ತಾ ಇದ್ದೀನಿ ಲೇ ನೀವಿಬ್ರು ಹಠ ಮಾಡೋದಕ್ಕೆ ಕಾಸು ಹೋಗಿ ಕಂಪ್ನಿ ಕಣ ಕೊಡ್ತಾ ಇರೋದು ಅಲ್ಲಿ ನೋಡ ಗಾಡಿ ಎಷ್ಟು ಸೈಕ್ ಆಗೈತೆ ನೋಡ ಹಾರ್ಸ್ ನೋಡು ಸರಿ ಒಂದ್ಸತಿ ಡಿಸ್ಪ್ಲೇ ನೋಡ ಇನ್ನು ನೋಡುವಂತ ನೋಡ ಹೆಂಗೆ 160 ಹೋಗುತ್ತೆ ಅದೋಗುತ್ತೆ ಮತ್ತೆ ಅಪಾಚಿ ನೋಡ್ತೀಯಾ ಈ ಗಾಡಿ ನೋಡ್ತೀಯಾ ಟಾಪ್ ಸ್ಪೀಡು ಬರ ಇಲ್ಲಿ ಬ್ಯಾಟ್ರಿನೇ ಇಲ್ಲ ನೋಡಿ ಈ ಗಾಡಿ ತಗೊಂತ ಓಕೆ ಸರಿ ಬಿಡ ಕೇಳಲ್ಲ ಬಿಡ 57 ಎಷ್ಟದು 87 ಇದು 57 30,000 ಡಿಫ್ರೆನ್ಸು ಈ ಗಾಡಿಲಿ ಬ್ಯಾಟ್ರಿ ಇಲ್ಲ ಇದ್ರದ್ದೇ ಗ್ಯಾರೇಜಲ್ಲಿ ಒಂದು ಐತಂತೆ ಅದನ್ನ ಚೆಕ್ ಮಾಡೋಣ ಯಾವ ಥರ ಹೆಂಗೆ ಅಂದ್ಬಿಟ್ಟಲ್ಲ ಗೈಸ್ ಕೇಡೆ ಸರ್ವಿಸಲ್ಲಿ ಆ ಗಾಡಿ ಇಲ್ಲ ಏಮಂತ ನಿಂಗೆ ಟೈಮ್ ಚೆನ್ನಾಗಿಲ್ಲ ಹೋಗೋಣ ಬಾ ಆ ಗಾಡಿ ನಿಲ್ಕೊಂಡು ಅದೇನು ನೋಡೋಕ್ಕಾಯ್ತದೆ ಟೆಸ್ಟ್ ಡ್ರೈವ್ ಹೋಗೋದು ಕೊಡ್ತಾರಾ ಟೆಸ್ಟ್ ಡ್ರೈವು ಇಲ್ಲ ಆ ಗಾಡೀಲಿ 6:30 ಮುಂಚೆ ಬರಬೇಕು ನಾನು 6 ಗಂಟೆಗೆ ಬಂದ್ಬಿಡ್ತೀನಿ ನಿಮಗೆ ಫಸ್ಟ್ ಸ್ಟಾಪಲ್ಲಿ ಇರೋ ಒಂದು ಆಫೀಸ್ ಕಡೆ ಹೌದಾ ಗೌರಿ ತರ ಬಂದ ಇನ್ನು ನಾನೇನೋ ದಬಾಕ್ತಾರೆ ಗಾಡಿ ಬಂದಿಲ್ಲ ಇಲ್ಲ ಅವ್ರ ಅಮ್ಮನ ದುಡ್ಡಲ್ಲಿ ಇಸ್ಕೊಂಡು ಅಂದ್ಬಿಡ್ತಾರೆ ಹೌದಾ ನೀನು ಹೊಸ ಗಾಡಿ ಇಸ್ಕೊಬೇಕಲ್ಲ ನನ್ನ ಮಾತ್ರ ಅವ್ನು ಅದಕ್ಕೆ ಸೆಕೆಂಡ್ಸ್ ಗಾಡಿ ತಗೋತಾ ಇರ್ತಾನೆ ಹೇಳು ನಾನು ಇದು ದಬಾಕ್ತೀನಿ ಅಂತ ಹೇಳು ಬುಕ್ ಮಾಡಿಸ್ತೀನಿ 200 ಸ್ಪೀಡ್ಗೆ ಹೋಗ್ತೀನಿ ಸ್ಕೂಟಿಲಿ ಅಂದು 200 ಸ್ಪೀಡ್ಗೆ ಹೋಗ್ತೀನಿ ಸ್ಕೂಟಿಲಿ ಅಂದು ಟಾಪ್ ಸ್ಪೀಡ್ ಹೋಗ್ತೀನಿ ನಾನು ಟಾಪಲ್ಲಿ ಬಾ ಅಂದ್ರೆ ಎಕ್ಸಾಮ್ ಟಾಪಲ್ಲಿ ಬರ್ತೀನಿ ಸ್ಪೀಡಲ್ಲಿ ಈ ಗಾಡಿನ ಅಂತ ನೋಡಿದ್ದು
ಇದಕ್ಕಿಂತ ಸಣ್ಣಕ್ಕಿತ್ತು, ಸಣ್ಣಕ್ಕಿತ್ತು ಇನ್ನೂ ಟ್ಯೂಬ್ಸು. ಆ ಗಾಡಿ ನೋಡಿದ್ರು ನನಗೆ ಫಸ್ಟು. ಅದಾದಮೇಲೆ ಸ್ಟಾರ್ ಸಿಟಿ ತಗೊಂಡಿದ್ದೆ, ಮೈಲೇಜ್ ಕೊಡುತ್ತೆ ಅಂದ್ಬಿಟ್ಟು. ಹೇಮಂತ ಮೊದಲೇ E100 ಎಲ್ಲ ಬರ್ತೈತೆ, ಗಾಡಿ ಹೋಯ್ತದೆ. ಇವೆಲ್ಲ ಹಳೇದು ಕಣೋ. ಅಲ್ಟ್ರಾ ವೈಲೆಟ್ ಅಂದ್ಬಿಟ್ಟು ಒಂದು ಟೆಸರ್ ಆಗ್ತದೆ ಸ್ಕೂಟಿ ಸೆಗ್ಮೆಂಟಲ್ಲಿ ಕರೆಂಟ್ ಗಾಡಿ ಅಂತೀಯಾ? ಬೇಡ ಆಂಟಿ, ಇನ್ನೊಂದು ಮೈಲೇಜಲ್ಲಿ ಎಷ್ಟು ಗಾಡಿ ಅಲ್ಲಿ ನೋಡು, TVS ನಾನು ಫಸ್ಟೇ ನಿನಗಿಂತ ಫಸ್ಟೇ ಏನೋ ಅಚೀವ್ ಮಾಡಿದೆ. ಬಾಬುಣ್ಣ ಗಾಡಿ ತಗೊಳಕ್ ಬಂದಾಗೆ ನಾವು ಅವ್ನು ನೋಡಿದ್ರೆ ಅವ್ನು ಕೊಡ್ಸ್ಬಿಡೋಣ TBS ಅಂತ. ಏಮಂತಂಗ ಹೇಮಂತಿಂಗೆ ಅವ್ನು ಸ್ಟಾರ್ಟಿಂಗಲ್ಲಿ ಹೇಳಿದ್ರು ನಂಗೆ TBS ಬೇಕು ಅಂತ. ಲೇ ನಿಂಗೆ TVS ಎಕ್ಸ್ಪಲ್ಸ್ ಅನ್ನ ಬೇಕಾಗಿರೋ, ಏನೋ ಎಕ್ಸ್ಪಲ್ಸ್ ಅಲ್ಲ ಯಾವ್ದು, ಆ ಚಾಂಪ್ ತಾನೇ ಬೇಕಾಗಿರೋದು ನಿಂಗೆ. ಎಕ್ಸೆಲ್ ಲೇ, ನೀನು ಅದೇ ಬೇಕು ಅಂತ ಹೇಳಿದ್ದಂತಲ್ಲೋ. ಕೇಳಿದ್ದು ಅವಾಗ ನಾನು ಬಾಬುಣ್ಣಗೆಲ್ಲ ಕೇಳಿದೆ, ಅದಿಸ್ಕೊಳ್ಳೋಣ ಕಣ ಅವ್ರನ್ನ ಕೇಳ್ತಾನೆ ಅಂತೆ. ಆಮೇಲೆ ಪ್ಲೇಟ್ ತಿರ್ವಾಕ್ಬಿಟ್ಟ, ದೋಸೆ ತಿರ್ವಾಕ್ದಂಗೆ. ಯಾಕೋ ಲೇ, ಯಾಕೋ ಫಸ್ಟ್ ಡಿವಿಷನ್ ಬೆಸ್ಟ್ ಡಿವಿಷನ್, ಒಳ್ಳೆ ಮೈಲೇಜು, ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಪೇಪರ್ ವರ್ಕ್ ಮುಗಿಸ್ಕೊಂಡು ಮಾತಾಡ್ತೀನಿ. ಬ್ಲ್ಯಾಕ್ ಇರೋದು ಅವನ ಹತ್ರ ರೆಡ್ ಬ್ಲ್ಯಾಕ್, ಈ ರೆಡ್ ಇರೋದು ಬ್ಲ್ಯಾಕ್ ಇದಾ? ಟಾಪ್ ಎಂಡ್ ಮಾಡಲು TFT ಟಾಪ್ ಎಂಡಲ್ಲಿ ಇರೋದೇ 3, ಗ್ರೀನು, ಬ್ಲೂ, ರೆಡ್. ನೀ ಯಾವ್ದು? ಬೇಕಂದ್ರೆ ಒಂದು ಆ ಥರ ಡಿಸ್ಪ್ಲೇ ಬರುತ್ತೆ. ರೆಡ್ಡಿಗೆ ಬೇರೆ ಥರ ಆಂಟಿ, ಇದ್ರಲ್ಲಿ ಯಾವ್ದೋ ಲೈವ್ ಟ್ರ್ಯಾಕಿಂಗ್ ಇದೆಯಂತೆ ಆಂಟಿ. ಆ ಗಾಡಿ ಎಲ್ಗೋಗುತ್ತೆ ಎಲ್ಲ ಗೊತ್ತಾಗುತ್ತಂತೆ. ನಿನ್ನ ನಂಬರ್ ಕೊಡ್ಬೇಕಂತೆ. ಎಲ್ಲದಕ್ಕೂ ಅಡ್ಡ ಆಗ್ತಿದ್ಯಾ? ಏಮಂತ ಕೋಪ್ದ ಡಿಸಿಷನ್ ತಗೋಬಾರ್ದು, ಸ್ಮೈಲ್ ಮಾಡಿದ್ರೆ ಡಿಸಿಷನ್ ತಗೋಬಾರ್ದು. ಮತ್ತೆ ಇನ್ನೊಂದ್ಸತಿ ಹೋಗಿ ಗಾಡಿಯಲ್ಲಿ ಅದೇ ಸರ್ ಲೋನ್ ಇದಾರದು ನಿಮಗೆ ಏನಂದ್ರೆ ಅವ್ನು ಹಂಗೆ ತರಬೇಕು. ಸೊ ಇವಾಗ ಡೌನ್ ಪೇಮೆಂಟ್ ಯಾರು 40 ಮಾಡಿದ್ರೆ 12 ತಿಂಗಳಿಗೆ 11,500 ಆಗುತ್ತೆ. ಅದು 6 ತಿಂಗಳಿಗೆ 23 ಆಗುತ್ತೆ. ಸೊ ಇವೆರಡರಲ್ಲಿ ಒಂದು ಚೂಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾವನೆ. ಬಟ್ ಇವನಿಗೆ ಒಂದೊಂದು ಪಾಯಿಂಟು ಈ ಕಡೆ ಯಾವುದಾದ್ರು ಬಾಡಿ ಆಕ್ಸರೀಸ್ ಹಾಕ್ಸ್ಕೋಬೇಕು ಅಂತ ಹೇಳಿದಾಗ ಮತ್ತೆ ಮುಖ ಕೆಂಪು ಮಾಡ್ಕೊತಾವನೆ. ನಾನು ತಗೊಂಡಿದ್ದು ಗಾಡಿ ಮಾಡಲೇ ಸ್ಟಾಪ್ ಆಗೋಡಿದೆ. ಬರ್ದಿರ್ಬೇಕಣ್ಣ ಟೈಮಿಗೆ ತಗೊಳಕ್ಕೆ. ಏನ್ಲ ಏನು ಏನೋ ಸ್ಮೈಲ್ ಬರ್ತೈತೆ ಹಂಗೆ. ಗೈಸ್ ಎಲ್ಲ ಒಂದು ಕೊಟೇಶನ್ ಎಲ್ಲ ಬಂದದೆ. ಈ ಕೊಟೇಶನ್ ಎಲ್ಲ ಅನಲೈಸ್ ಮಾಡಿಬಿಟ್ಟು ನಾಳೆ ಬರಬೇಕು ಅನ್ಸುತ್ತೆ ಪೇಮೆಂಟ್ ಎಲ್ಲ ಮಾಡೋಕ್ಕೆ, ಲೋನ್ ಎಲ್ಲ ಮಾಡೋದು. ಎಷ್ಟು 1,50,000 ಗಾಡಿ ಪ್ಲಸ್ 7,000 ಆಕ್ಸಸರೀಸು, ಅದು 30% ಡಿಸ್ಕೌಂಟು ಬೇಕಾಗ್ತಿಲ್ಲ. ಅದು 30% ಡಿಸ್ಕೌಂಟ್ ಅಂದರೆ 5,000 ಆಯಿತು. ಸೊ 1,57,000 ಇನ್ಶೂರೆನ್ಸ್ ನಾವು ಮಾಡಿಸ್ಕೋತೀವಿ ಅಂತ ಹೇಳೋದಕ್ಕೆ 5,000 ಕಟ್ ಆಯಿತು. 1,56,000 ಗಾಡಿ. ಆ್ಯಂಡ್ ನಾವು ಕಟ್ಟೋದು ಎಷ್ಟು ಗೊತ್ತಾ, ಲೋನ್ ಮೇಲೆ ಹೋದರೆ 1,78,000. 55, 78, 65, 75, 23,000 ಎಕ್ಸ್ಟ್ರಾ ಕಟ್ತಾ ಇದ್ದೀವಿ 6 ತಿಂಗಳಿಗೆ. 1 ವರ್ಷದ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ ಆಂಟಿ, ಹುಷಾರು. ಬಾಯ್ ಬರೋಣ. ಬಾಯ್. ಇವರು ಮಾತಾಡ್ಬೇಕಂತ ಹೇಳ್ತಾ ಇಲ್ಲ. ಬಂದ್ಬಿಡ್ತಾನೆ ಬಾಂಡಿ. ನಾವು ಗಾಡಿ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡೋಣ. ಎಲ್ಲರೂ ಬರ್ತಾರಲ್ಲ ಇಲ್ಲಿ. ಏನೋ ಮಾತಾಡೋದು ಸರ್, ಬರ್ತೀನಿ ನಡಿ. ಒಂದು ನಿಮಿಷ, ಗಾಡಿ ಐತೆ. ಚಂದ್ರ ನೋಡೋ ಕಪ್ಪುಗೋಯ್ತು. ಏನಾ ಹೋಗ ಕ್ಯಾಮ್ರಾ ಐತೆ, ಹೋಗ್ಬಿಡ್ತೀನಿ. ಗಾಡಿ ಚೇಂಜ್ ಆದ್ರೆ ಪ್ರಾಬ್ಲಮ್ ಇಲ್ಲ ತಾನೇ ಅಂತ ಹೇಳು. ಬೇಡ ಸರ್, ಬೇಡ, ಅದೇ ಗಾಡಿನೇ ಇರ್ತದೆ. ನೀನು ಬಾಂಬ್ ಹಾಕೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ನಾರು ಪ್ಲಾನ್ಸ್ ಮಾಡ್ತಾ ಇರ್ತೀನಿ. ಹೇಮಂತ್ ಬರ್ಡೇಗೆ ಇನ್ನು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ಕೊಂಡಿವಿ. ಲೆಟ್ಸ್ ಸಿ, ಎಲ್ಲ ಅನ್ಕೊಂಡಂಗಾದ್ರೆ ಸೂಪರಾಗಿ ಎಂಟರ್ಟೈನಿಂಗ್ ಆಗಿ ಇರ್ತದೆ. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗಿ ಹೇಳೋಕ್ಕಾಗೋದಿಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.